ನಿಂದ ನಡೀತಕ್ಕಂಥ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಒಂದು ಮುರಾರ್ಜಿ ದೇಸಾಯಿ ಹಾಗೂ ಇತರೆ ವಸತಿ ಶಾಲೆಗಳಿಗಾಗಿ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಯನ್ನ ಮಾಡ್ತಾರೆ. ಆ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ ಒಟ್ಟು ಒಂದು 100 ಅಂಕಗಳ ಪರೀಕ್ಷೆ ಇರುತ್ತೆ. ಸೊ ಅಲ್ಲಿ ಕನ್ನಡದಿಂದನೂ ಕೂಡ 20 ಅಂಕಗಳ ಪರೀಕ್ಷೆ ಇರುತ್ತೆ ವಿದ್ಯಾರ್ಥಿಗಳೇ. ಆ 20 ಅಂಕಗಳಲ್ಲಿ ಏನಿರುತ್ತೆ ಅಂದ್ರೆ 90% ಪ್ರಶ್ನೆಗಳು ಪಠ್ಯಾಧಾರಿತ ಪ್ರಶ್ನೆಗಳೇ ಆಗಿರ್ತವೆ. ಓಕೆ, ಈ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ 6ನೇ ತರಗತಿಯ ಪ್ರವೇಶ ಪರೀಕ್ಷೆನ ಬರೀಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕನ್ನಡ ವಿಷಯದಲ್ಲಿನ ಒಂದು ಪ್ರಶ್ನೆಗಳ ವಿಡಿಯೋಗಳನ್ನ ತಂದಿದ್ದೀನಿ. ಇದು ಫಸ್ಟ್ ಭಾಗದಲ್ಲಿ ಇರ್ತಕ್ಕಂಥ ವಿಡಿಯೋ ಇದೆ. ಸೊ ಇದ್ರದ್ದು ಇನ್ನೂ 2 ಭಾಗಗಳ ವಿಡಿಯೋಗಳನ್ನ ತಾವು ನಿರೀಕ್ಷೆಯನ್ನ ಮಾಡಬೇಕು. ನಾವು ಅಪ್ಲೋಡ್ಗಳನ್ನ ಮಾಡ್ತೀವಿ, ಆದರೆ ಹೆಚ್ಚು ವ್ಯೂಗಳು ಬರ್ಬೇಕಂತಕ್ಕಂಥದ್ದೇ ನಮ್ಮ ಒಂದು ಆಸೆ. ತಾವು ವಿಡಿಯೋವನ್ನು ನೋಡಿದ ತಕ್ಷಣ ನಿಜಕ್ಕೂ ಕೂಡ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಏಕೆಂದರೆ ಕಡಿಮೆ ಅವಧಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪರೀಕ್ಷಾ ತಯಾರಿಗೆ ಈ ವಿಡಿಯೋ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಶುರು ಮಾಡೋಣ. ಕ್ರೈಸ್ಟ್ನ 6ನೇ ತರಗತಿಯ ಪ್ರವೇಶ ಪರೀಕ್ಷೆನ ಬರಲಿಕ್ಕಂಥ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಇರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು. ಪ್ರಶ್ನೆ 1, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಎಂಬ ಕನ್ನಡ ಮನ ಹರಕೆ ಪದ್ಯವನ್ನ ಬರೆದ ಕವಿ ಯಾರು? ಸರಿ ಉತ್ತರ ಇದೆ ಕುವೆಂಪು. ಪ್ರಶ್ನೆ 2, ಶ್ರೇಯಸ್ಸು, ಜಯ, ಏಳಿಗೆ ಮತ್ತು ಅಭಿವೃದ್ಧಿ ಈ 3ರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಶ್ರೇಯಸ್ಸು, ಏಳಿಗೆ, ಅಭಿವೃದ್ಧಿ ಅಂತಕ್ಕಂಥದ್ದು ಸಮಾನಾರ್ಥಕ ಪದಗಳು, ಜಯ ಅನ್ನೋದು ಅಲ್ಲ. ಪ್ರಶ್ನೆ 3, ಸವಿ ಪದದ ಅರ್ಥ ಏನು? ಸೊ ಸವಿ ಪದದ ಅರ್ಥ ಸಿಗತ್ತೆ ವಿದ್ಯಾರ್ಥಿಗಳೇ, ರುಚಿ ಅಂತ ಹೇಳ್ತೀವಿ. ಪ್ರಶ್ನೆ 4, ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು? ಸೊ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರ್ ಅಂತಕ್ಕಂಥ ಪಂಡಿತ. ಪ್ರಶ್ನೆ 5, ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು? ಈ ವಿದ್ಯಾಸಾಗರನೊಂದಿಗೆ ವಾದ ಮಾಡಲಿಕ್ಕೆ ಒಪ್ಪಿಕೊಂಡವನು ತೆನಾಲಿ ರಾಮಕೃಷ್ಣ. ಪ್ರಶ್ನೆ 6, ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು? ಸೊ ತೆನಾಲಿ ರಾಮಕೃಷ್ಣ ತನ್ನ ವಾದಕ್ಕೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ತಿಲಕಾಷ್ಟ ಮಹಿಷ ಬಂಧನ ಅಂತಕ್ಕಂಥ ಪುಸ್ತಕವನ್ನ ಆರಿಸಿಕೊಳ್ತಾನೆ. ಪ್ರಶ್ನೆ 7, ಕಟ್ಟಿಗೆ ಪ್ಲಸ್ಗಳು = ಡ್ಯಾಶ್. ಸೊ ಈ ತರನಾಗಿರ್ತಕ್ಕಂಥ ಪದವನ್ನ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕೂಡಿಸಿ ಬರಿಬೇಕು. ಸೂಕ್ತವಾಗಿರ್ತಕ್ಕಂಥ ಪದವನ್ನ ರಚನೆಯನ್ನ ಮಾಡಬೇಕು. ಸೊ ಕಟ್ಟಿಗೆ ಪ್ಲಸ್ಗಳು = ಕಟ್ಟಿಗೆಗಳು ಅಂತ ಆಗತ್ತೆ. ಪ್ರಶ್ನೆ 8, ನಾನು ಶಾಲೆಗೆ ಹೋಗುತ್ತೇವೆ ಇಲ್ಲಿ ವಾಕ್ಯವನ್ನ ಸರಿಪಡಿಸಿ ಬರಿಬೇಕಾಗಿದೆ. ನೋಡಿ, ನಾನು ಶಾಲೆಗೆ ಹೋಗುತ್ತೇವೆ ಅಂತಕ್ಕಂಥದ್ದು ಏನಾಗತ್ತಪ್ಪ ಅಂದ್ರೆ ನಾನು ಶಾಲೆಗೆ ಹೋಗುತ್ತೇನೆ ಅಥವಾ ನಾವು ಶಾಲೆಗೆ ಹೋಗುತ್ತೇವೆ ಅಂತ ಈ 2 ತರನಾಗಿರ್ತಕ್ಕಂಥ ವಾಕ್ಯ ಆಗ್ತದ. ಪ್ರಶ್ನೆ 9, ಕೊಂಡಾನ ದುರ್ಗ ಯಾರ ವಶದಲ್ಲಿತ್ತು ಅಂತ ಕೇಳಿದ್ದಾರೆ. ಸೊ ಕೊಂಡಾನ ದುರ್ಗ ಅಂತಕ್ಕಂಥದ್ದು ಮೊಘಲರ ವಶದಲ್ಲಿ ಇತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 10, ಜೀಜಾಬಾಯಿಯ ತಂದೆಯ ಹೆಸರೇನು? ಸೊ ಜೀಜಾಬಾಯಿಯ ತಂದೆಯ ಹೆಸರನ್ನು ಕೇಳಿದ್ದಾರೆ. ಈ ಜೀಜಾಬಾಯಿಯ ತಂದೆ ಹೆಸರು ಸಿಗತ್ತೆ ಲಖೂಜಿ ಜಾಧವರಾವ್ ಅಂತ. ಈ ಲಖೂಜಿ ಜಾಧವರಾವ್ ಅವರ ಮಗಳೇ ಜೀಜಾಬಾಯಿ. ಪ್ರಶ್ನೆ 11, ಶಿವಾಜಿಯ ಗುರುವಿನ ಹೆಸರೇನು ಅಂತ ಕೇಳಿದ್ದಾರೆ. ಈ ಶಿವಾಜಿಯ ಗುರುವಿನ ಹೆಸರು ಸಿಗತ್ತೆ ದಾದಾಜಿ ಕೊಂಡದೇವ. ಈ ದಾದಾಜಿ ಕೊಂಡದೇವನ ಶಿಷ್ಯನೇ ಶಿವಾಜಿ. ಪ್ರಶ್ನೆ 12, ಛತ್ರಪತಿ ಶಿವಾಜಿಯ ತಾಯಿಯ ಹೆಸರು ಡ್ಯಾಶ್. ಛತ್ರಪತಿ ಶಿವಾಜಿಯ ತಾಯಿಯ ಹೆಸರು ಜೀಜಾಬಾಯಿ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 13, ಶಿವಾಜಿಯ ಪಟ್ಟಾಭಿಷೇಕ ಡ್ಯಾಶ್ ದಲ್ಲಿ ನಡೆಯಿತು. ಹಾಗಾದ್ರೆ ಶಿವಾಜಿಯ ಪಟ್ಟಾಭಿಷೇಕ ಯಾವ ಸ್ಥಳದಲ್ಲಿ ನಡೀತದೆ? ಸರಿಯಾದ ಉತ್ತರ ಇತ್ತು ರಾಯಗಢ ಅಂತ. ಈ ರಾಯಗಢದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಶಿವಾಜಿಯ ಪಟ್ಟಾಭಿಷೇಕ ನಡೀತದ. ಪ್ರಶ್ನೆ 14, ಧೈರ್ಯ ಪದದ ವಿರುದ್ಧಾರ್ಥಕ ಪದ ಏನು? ಸೊ ಧೈರ್ಯ ಪದದ ವಿರುದ್ಧಾರ್ಥಕ ಪದ ಸಿಗತ್ತೆ ಅಧೈರ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 15, ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪದಗಳನ್ನ ಸರಿಪಡಿಸಬೇಕು ಮತ್ತು ವಾಕ್ಯವನ್ನ ರಚನೆ ಮಾಡಬೇಕು. ಸರಿಯಾಗಿರ್ತಕ್ಕಂಥ ಅರ್ಥ ಕೊಡ್ತಕ್ಕಂಥ ವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ. ಇದನ್ನ ಸರಿಪಡಿಸಿ ಬರೆದಾಗ ಉತ್ತರ ಆಗತ್ತೆ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ. ಪ್ರಶ್ನೆ 19, ಬಿಸಿಲ ಜಳಕ್ಕೆ ಕಡಲ ನೀರ ಆವಿಯಾಯಿತು ಎಂಬ ಮಳೆ ಪದ್ಯವನ್ನ ಬರೆದ ಕವಿ ಯಾರು? ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು ಅಂತಕ್ಕಂಥ ಮಳೆ ಪದ್ಯ ಬರೆದ ಕವಿ ಪಳಕಳ ಸೀತಾರಾಮ ಭಟ್ಟರು. ಪ್ರಶ್ನೆ 20, ಕಡಲ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಕಡಲ ಪದದ ಅರ್ಥ ಸಿಗತ್ತೆ ವಿದ್ಯಾರ್ಥಿಗಳೇ ಸಮುದ್ರ.
ಪ್ರಶ್ನೆ 21, ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ ಈ 4 ಪದಗಳಲ್ಲಿ ಯಾವ ಪದ ಗುಂಪಿಗೆ ಸೇರಿಲ್ಲ? ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಸೂರ್ಯ ಅಂತಕ್ಕಂಥದ್ದು ಪದ ಈ ಗುಂಪಿಗೆ. ಸೊ ಮುಂದಿನ ಪ್ರಶ್ನೆ ಬಂತು. ಪ್ರಶ್ನೆ ಹೀಗಿದೆ, ಬೆಟ್ಟ ಗುಡ್ಡ ಇದು ವ್ಯಾಕರಣದಲ್ಲಿ ಯಾವ ಅಂಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ನೋಡಿ, ಬೆಟ್ಟ ಗುಡ್ಡ ಅಂತಕ್ಕಂಥದ್ದು ಇದೆಯಲ್ಲ, ಇದನ್ನ ವ್ಯಾಕರಣದಲ್ಲಿ ಏನಂತಾರಪ್ಪ ಅಂದ್ರೆ ಜೋಡು ನುಡಿ ಅಂತ ಕರೀತಾರೆ. 23, ಚಾಕ್ಲೇಟು ತಯಾರಿಸಲು ಬಳಸ್ತಕ್ಕಂಥ ಹಣ್ಣು ಯಾವುದು? ಹಾಗಾದ್ರೆ ಯಾವ ಹಣ್ಣಿನ ಮೂಲಕ ಚಾಕ್ಲೇಟ್ಗಳನ್ನು ತಯಾರಿಸ್ತಾರೆ? ಸರಿಯಾದ ಉತ್ತರ ಇತ್ತು ಕೋಕೋ ಹಣ್ಣು. ಈ ಕೋಕೋ ಹಣ್ಣಿನ ಮೂಲಕ ಚಾಕ್ಲೇಟುಗಳನ್ನು ತಯಾರಿಸ್ತಾರೆ. ಪ್ರಶ್ನೆ 24, ರೈತನ ಮಿತ್ರ ಎಂದು ಕರೆಯುವುದು. ಸೊ ಯಾವ ಒಂದು ಕೀಟವನ್ನ, ಯಾವ ಒಂದು ಕ್ರಿಮಿಯನ್ನ ರೈತನ ಮಿತ್ರ ಅಂತ ಕರೀತಾರೆ? ಎಸ್, ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಎರೆಹುಳು. ಈ ಎರೆಹುಳುವನ್ನ ರೈತನ ಮಿತ್ರ ಅಂತ ಹೇಳ್ತಾರೆ. ಪ್ರಶ್ನೆ 25, ಜಗತ್ತನ್ನು ಬೆಳಗುವವರು ಯಾರು? ಈ ಜಗತ್ತನ್ನ ಬೆಳಗ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಸೂರ್ಯ. 26, ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ? ನೋಡಿ, ಬೀಸುವ ಕಲ್ಲಿನ ಹಿಡಿಗೂಟವನ್ನ ಹಿಡಿದು ತಂದೆ ತಾಯಿಯರನ್ನ ನೆನೆಯುತ್ತಾರೆ. ತಂದೆ ತಾಯಿ ಅಂತಕ್ಕಂಥದ್ದು ಸರಿ ಉತ್ತರ. 27, ಅಮ್ಮನಿಗೆ ಕಾಗದ ಬರೆದವರು ಯಾರು? ಸೊ ಅಮ್ಮನಿಗೆ ಕಾಗದ ಅಂದ್ರೆ ಪತ್ರವನ್ನ ಬರೆದಿರ್ತಕ್ಕಂಥವ್ರು ಯಾರಂದ್ರೆ ಉಲ್ಲಾಸ. 28, ಅಜ್ಜ ಈ ಪದದ ಲಿಂಗವನ್ನ ಬದಲಿಸಬೇಕು. ಅಂದ್ರೆ ಅಜ್ಜ ಅಂತಕ್ಕಂಥದ್ದು ಪುಲ್ಲಿಂಗದಲ್ಲಿದೆ. ಈ ಪುಲ್ಲಿಂಗದಲ್ಲಿರ್ತಕ್ಕಂಥ ಶಬ್ದವನ್ನ ಸ್ತ್ರೀಲಿಂಗಕ್ಕೆ ಬದಲಾವಣೆ ಆದ್ರೆ ಏನಾಗತ್ತೆ? ಎಸ್, ಅಜ್ಜ ಇದ್ದಿದ್ದು ಲಿಂಗ ಬದಲಿಸಿದರೆ ಅಜ್ಜಿ ಅಂತ ಆಗ್ತದ. 29, ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ ಯಾವಾಗ ಆರಂಭವಾಯಿತು? ಹಾಗಾದ್ರೆ ಯಾವ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ ಆರಂಭ ಆಯಿತು? 1975 ಇದೆಯಲ್ಲ, ಈ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ ಆರಂಭ ಆಯಿತು. ಪ್ರಶ್ನೆ 30, ಜಯ ಪದದ ವಿರುದ್ಧ ಪದ ಏನು? ಹಾಗಾದ್ರೆ ಜಯ ಅಂತಕ್ಕಂಥ ಪದ ಇದೆಯಲ್ಲ, ಶಬ್ದ ಇದೆಯಲ್ಲ, ಇದರ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಸೊ ಜಯ ಪದದ ವಿರುದ್ಧಾರ್ಥಕ ಪದ ಬರುತ್ತೆ ಅಪಜಯ ಅಂತ ಕರೀತಾರೆ. ನೋಡಿ, ಸೋಲು ಅಂತಕ್ಕಂಥ ಪದದ ವಿರುದ್ಧಾರ್ಥಕ ಪದ ಬರುತ್ತೆ ಗೆಲುವು. ಸೋಲು ಗೆಲುವು. ಆದ್ರೆ ಜಯ ಅಂತಕ್ಕಂಥ ಪದದ ವಿರುದ್ಧಾರ್ಥಕ ಪದ ಬರುತ್ತೆ ಅಪಜಯ ಅಂತಕ್ಕಂಥದ್ದು ಸರಿ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 31, ಅನ್ನವನ್ನು ಇಕ್ಕುವುದು ಎಂಬ ತ್ರಿಪದಿಗಳನ್ನ ಬರೆದವರು ಯಾರು? ನೋಡಿ, ಅನ್ನವನ್ನು ಇಕ್ಕುವುದು ಅಂತಕ್ಕಂಥ ತ್ರಿಪದಿಯ ಮೊದಲ ಸಾಲಿದೆ, ಮೊದಲ ಭಾಗ ಇದೆ. ಇಂಥ ತ್ರಿಪದಿಗಳನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ದಾರೆ. ಸೊ ಸರಿ ಉತ್ತರ ಇತ್ತು ಸರ್ವಜ್ಞ. ಅನ್ನವನ್ನು ಇಕ್ಕುವುದು ಅಂತಕ್ಕಂಥ ತ್ರಿಪದಿಗಳನ್ನ ಬರೆದಕ್ಕಂಥವ್ರು ಸರ್ವಜ್ಞ ಕವಿ. 32, ತ್ರಿಪದಿ ಎಂದರೆ ಎಷ್ಟು ಸಾಲಿನ ಪದ್ಯ? ಹಾಗಾದ್ರೆ ತ್ರಿಪದಿಯಲ್ಲಿ ಎಷ್ಟು ಸಾಲುಗಳು ಇರ್ತವೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸೊ 3 ಅಂದ್ರೆ ಎಷ್ಟಪ್ಪ ಅಂದ್ರೆ 3. ತ್ರಿಪದಿ ಒಳಗಡೆ 3 ಸಾಲಿನ ಪದ್ಯವನ್ನ ಹೊಂದಿರುತ್ತೆ. 33, ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಹಾಗಾದ್ರೆ ಚಕ್ರವ್ಯೂಹವನ್ನ ರಚಿಸಿರ್ತಕ್ಕಂಥ ಕೀರ್ತಿ ಹೋಗುತ್ತೆ ದ್ರೋಣಾಚಾರ್ಯರಿಗೆ. ಸೊ ಚಕ್ರವ್ಯೂಹವನ್ನ ರಚನೆ ಮಾಡಿರ್ತಕ್ಕಂಥವ್ರು ದ್ರೋಣಾಚಾರ್ಯರು. ಪ್ರಶ್ನೆ 34, ಕೌರವರು ಮತ್ತು ಪಾಂಡವರು ಯಾರಿಂದ ಬಿಲ್ವಿದ್ಯೆಯನ್ನ ಕಲಿತುಕೊಳ್ತಾರೆ? ನೋಡಿ, ಕೌರವರಾಗ್ಲಿ ಅಥವಾ ಪಾಂಡವರಾಗ್ಲಿ, ಈ ಕೌರವರು ಮತ್ತು ಪಾಂಡವರಿಗೆ ಬಿಲ್ವಿದ್ಯೆಯನ್ನ ಕಲಿಸಿರ್ತಕ್ಕಂಥ ಕೀರ್ತಿ ಹೋಗುತ್ತೆ ದ್ರೋಣಾಚಾರ್ಯರಿಗೆ. 35, ಗೋಪಿಯು ನನ್ನ ನಲುಮೆಯ ಮಿತ್ರ ಅಂತಕ್ಕಂಥ ಚಿತ್ರಕಲೆ ಅಂತಕ್ಕಂಥ ಪದ್ಯವನ್ನ ಬರೆದ ಕವಿ ಯಾರು? ಗೋಪಿಯು ನನ್ನ ನಲುಮೆಯ ಮಿತ್ರ ಅಂತಕ್ಕಂಥ ಇದು ಪದ್ಯದ ಸಾಲಿದೆ. ಇದು ಪದ್ಯ ಬಂದ್ಬಿಟ್ಟು ಚಿತ್ರಕಲೆ ಅಂತ. ಹಾಗಾದ್ರೆ ಚಿತ್ರಕಲೆ ಅಂತಕ್ಕಂಥ ಪದ್ಯವನ್ನ ಬರೆದಿರ್ತಕ್ಕಂಥ ಕವಿ ಯಾರು ಅಂತ ಕೇಳಿದ್ದಾರೆ. ಅದಿತ್ತು TS ನಾಗರಾಜ ಶೆಟ್ಟಿ. ಸೊ TS ನಾಗರಾಜ ಶೆಟ್ಟಿ ಅವರು ಚಿತ್ರಕಲೆ ಅಂತಕ್ಕಂಥ ಪದ್ಯವನ್ನ ಬರೆದಿದ್ದಾರೆ. ಪ್ರಶ್ನೆ 36, ಯಾವುದಕ್ಕೆ ಬೆಲೆ ಕಟ್ಟಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದಕ್ಕೆ ಬೆಲೆ ಕಟ್ಟಲಾಗುವುದಿಲ್ಲ? ಈ ಪ್ರಶ್ನೆಯ ಉತ್ತರ ಚಿತ್ರಕಲೆಗೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಪ್ರಶ್ನೆ 37, ಬ್ರಿಟಿಷರಿಗೆ ಭಾರತವನ್ನ ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರಾರು? ನೋಡಿ, ನಮ್ಮ ದೇಶದಲ್ಲಿ ವ್ಯಾಪಾರಕ್ಕಾಗಿ ಬಂದು ನೆಲೆಯೂರಿರ್ತಕ್ಕಂಥ ಬ್ರಿಟಿಷರಿಗೆ ಭಾರತವನ್ನ ಬಿಟ್ಟು ತೊಲಗಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು. 38, ಕಬ್ಬಿನ ಕುಟ್ಟುತ್ತ ಹಾರೆಯ ಮಾಡುತ್ತ ಎಂಬ ದುಡಿಮೆಯ ಗರಿಮೆ ಪದ್ಯ ಬರೆದ ಕವಿ ಯಾರು? ನೋಡಿ, ಕಬ್ಬಿನ ಕುಟ್ಟುತ್ತ ಹಾರೆಯ ಮಾಡುತ್ತ ಅಂತಕ್ಕಂಥದ್ದು ಪದ್ಯದ ಸಾಲಿದೆ. ಈ ಪದ್ಯ ಬರುತ್ತೆ ದುಡಿಮೆಯ ಗರಿ ಅಂತಕ್ಕಂಥದ್ದು. ಓಕೆ,
ಈ ದುಡಿಮೆಯ ಗರಿಮೆ ಅಂತಕ್ಕಂಥ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಯಾರಂತ ಕೇಳಿದ್ದಾರೆ. ಸರಿಯಾದ ಉತ್ತರವಿತ್ತು ವಿ ಕುಳವರ್ಮ ಅಂತಕ್ಕಂಥದ್ದು. 39ನೇ ಪ್ರಶ್ನೆಗೆ ಹೋಗೋಣ. ಜನರನ್ನು ಸಲಹುವ ದಾತ ಯಾರು? ನೋಡಿ, ಎಲ್ಲ ಜನರನ್ನ ಸಲಹುತಕ್ಕಂಥ, ಆರೈಕೆಯನ್ನ ಮಾಡ್ತಕ್ಕಂಥ, ಪೋಷಣೆಯನ್ನ ಮಾಡ್ತಕ್ಕಂಥ ದಾತ ಅಂದ್ರೆ ತಂದೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದೆ ವಿದ್ಯಾರ್ಥಿಗಳಿಗೆ, ರೈತ. ಸೊ ಜನರನ್ನ ಸಲಹಿಸ್ತಕ್ಕಂಥ ದಾತ ಯಾರಪ್ಪ ಅಂತಂದ್ರೆ ರೈತ ಅಂತ ಹೇಳ್ತೀವಿ. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಒಟ್ಟು 39 ಪ್ರಶ್ನೆಗಳನ್ನ ಕನ್ನಡದಲ್ಲಿ ಬರ್ತಕ್ಕಂಥ ಒಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಂದಿದ್ದೀನಿ. ಇದೇ ಮಾದರಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ಸೊ ದಯಮಾಡಿ ವಿಡಿಯೋವನ್ನು ನೋಡಿದ ತಕ್ಷಣ ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.